3ಯ 150 ಮಕ್ಕಳು ಬಸ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಸೂಪರ್ 3ಗೆ ದೂರನ್ನು ಕೊಡ್ತಾರೆ. ನಿನ್ನೆ ಒಂದು ಕಮ್ಮಿಂಗ್ ಅಪ್ ಹಾಕಿದ್ವಿ. ವರದಿಗೂ ಮುನ್ನ ಸೂಪರ್ 3 ಸೂಪರ್ ಇಂಪ್ಯಾಕ್ಟ್ ಆಗಿದೆ. ನಾಳೆ ನಿಮಗೆ ಆ ಬಸ್ಸಲ್ಲಿ ಹೋಗೋದು ಮತ್ತು ಆ ಮಕ್ಕಳು ಥ್ಯಾಂಕ್ಸ್ ಹೇಳೋದು ಕೂಡ ಕೊಡ್ತೀನಿ. ಸ್ಕೂಲ್ ಮಕ್ಕಳಿಗಾಗಿ ವರದಿಗೂ ಮೊದಲೇ ಎಚ್ಚೆತ್ತುಕೊಂಡ ಸಾರಿಗೆ ಇಲಾಖೆ. ರಿಪಬ್ಲಿಕ್ ಕನ್ನಡ ಕಮ್ಮಿಂಗ್ ಅಪ್ ಕಂಡೆ ಅಲರ್ಟ್ ಆಗಿದ್ದಾರೆ. ಯಾದಗಿರಿಯ ಶಹಾಪುರದ ಟೋಕಾಪುರಕ್ಕೆ ಬಸ್ ಎಂಟ್ರಿ ಕೊಟ್ಟಿದೆ. ಈ ಮಕ್ಕಳು ಅಳ್ತಾ ಇದ್ರು ನೋಡಿ. ಇವತ್ತು ಬಸ್ ಬರ್ತಾ ಇದೆ. ಒಂದು ಎಕ್ಸ್ಟ್ರಾ ನೋಡಿ ಏನು ಕೇಳಿಸ್ಕೊತಾ ಇದೆ. ಇದೇ ಮಕ್ಕಳ ಹತ್ರ ನಾಳೆ ಥ್ಯಾಂಕ್ಸ್ ಹೇಳಿಸ್ತೀನಿ ನೋಡಿ. ಸೂಪರ್ ಬಿಗ್ 3ಗೆ ಥ್ಯಾಂಕ್ಸ್ ಹೇಳಿಸ್ತೀನಿ. ಈ ಮಕ್ಕಳು ಅಳ್ತಾ ಇದ್ರು. ನಾವು ಮಾತಾಡಿದೀವಿ ಆಲ್ರೆಡಿ ಸಂಬಂಧಪಟ್ಟವ್ರ ಜೊತೆ. ಸುನಿಲ್ ಕುಮಾರ್ KKRTC DC ಒಂದು ಎಕ್ಸ್ಟ್ರಾ ಪ್ರಯಾಣ ಮಾಡಿಸ್ಬೇಕು ಅಂತ ಮಕ್ಕಳು ಹೇಳಿದ್ರು. ಮಾಡಿಸ್ತೀವಿ ಅಂತೇಳಿ ಆ ಮಕ್ಕಳ ಕಣ್ಣೀರು ಒರೆಸುವ ಕೆಲಸವನ್ನು ಮಾಡಿದ್ದೀವಿ. ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಲವಲವಿಕೆ ಮಂದಹಾಸ ಎದ್ದು ಕಾಣ್ತಿರುತ್ತೆ. ಆದರೆ ಈ ಒಂದು ಗ್ರಾಮದಲ್ಲಿರುವಂಥ ಮಕ್ಕಳು ಏನು ನಿತ್ಯ ಕಣ್ಣೀರು ಹಾಕ್ತಾ ಏನು ಶಾಲೆಗೆ ಹೋಗುವಂಥ ಸ್ಥಿತಿ ಇರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮದ ಮಕ್ಕಳಿಗೆ ಏನೋ ಒಂದು ಬಸ್ ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕಾಗಿ ನಿತ್ಯ ಒಂದು ರೀತಿಯನ್ನು ಪರದಾಟವನ್ನು ನಡೆಸುವಂಥ ಸ್ಥಿತಿಯಲ್ಲಿ ನಿರ್ಮಿಸಿರುವಂಥದ್ದು. ಈ ಒಂದು ಗ್ರಾಮದಿಂದ ಸುಮಾರು 60ಕ್ಕೂ ಹೆಚ್ಚು ಮಕ್ಕಳು ಏನು ಬೇರೆ ಗ್ರಾಮಗಳಿಗೆ ಹೋಗಿ ಒಂದು ಪಾಠವನ್ನು ಕೇಳುವಂಥ ಸ್ಥಿತಿ ಇರುವಂಥದ್ದು. ಯಾಕಂದರೆ ಈ ಒಂದು ಗ್ರಾಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇಲ್ಲದೇ ಇರೋ ಕಾರಣಕ್ಕಾಗಿ ಪಕ್ಕದ ಗ್ರಾಮಗಳಾಗಿರುವಂತಹ ಕನ್ಯಾಕೋಳೂರು ಗ್ರಾಮಕ್ಕೆ ತೆರಳಬೇಕಾಗುತ್ತೆ ಮತ್ತು ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಶಹಾಪುರಕ್ಕೆ ಹೋಗಬೇಕಾದಂಥ ಸ್ಥಿತಿ ಇರುವಂಥದ್ದು. ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳು ನಿತ್ಯ ಬಸ್ ಮೂಲಕ ಪ್ರಯಾಣಿಸಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಹೀಗಾಗಿ ಈ ವಿದ್ಯಾರ್ಥಿಗಳು ನಿತ್ಯ ಬಸ್ಗಾಗಿ ಒಂದು ರೀತಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಹೀಗಾಗಿ ಈ ಒಂದು ಬಸ್ಗಳಿಗಾಗಿ ಹೋಗುವಂಥ ಪ್ರಯಾಣಿಕರಿಗೆ ಒಂದು ಬಸ್ ತಲುಪ್ತಾರಿಗೆ ಬೇರೆ ಗ್ರಾಮದಿಂದ ಬರುವಂಥ ಎರಡೇ ಬಸ್, ಒಂದು ಗ್ರಾಮ ಪಕ್ಕದ ಗ್ರಾಮದಿಂದ ಬರುತ್ತೆ, ಮತ್ತೊಂದು ಬಸ್ ಇದೇ ಒಂದು ಗ್ರಾಮದಿಂದ ಬಂದರೂ ಸಹ ವಿದ್ಯಾರ್ಥಿಗಳಿಂದ ಬಸ್ ರಶ್ ಆಗುತ್ತೆ. ಹಾಗಾಗಿ ಮತ್ತು ಸಾರ್ವಜನಿಕರು ಈ ಒಂದು ಬಸ್ನಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಆ ಬಸ್ನಲ್ಲಿ ಏರಲು ಒಂದು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಮಕ್ಕಳು ಏನು ನಮಗೆ ಬಸ್ ಬೇಕು ಅಂತೇಳಿ ಈ ಒಂದು ಗ್ರಾಮದಲ್ಲಿ ರಸ್ತೆಯನ್ನು ತಡೆಯುವ ಮೂಲಕ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಗ್ರಾಮಕ್ಕೆ ಇನ್ನೊಂದು 2 ಬಸ್ಗಳನ್ನು ಬಿಡಬೇಕನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಮತ್ತು ಇಲ್ಲಿರುವಂತಹ ಗ್ರಾಮಸ್ಥರ ಒಂದು ಒತ್ತಾಸೆಯಾಗಿರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದಿನ್, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಲವಲವಿಕೆ ಮಂದಹಾಸ ಎದ್ದು ಕಾಣ್ತಿರುತ್ತೆ. ಆದರೆ ಈ ಒಂದು ಗ್ರಾಮದಲ್ಲಿರುವಂತಹ ಮಕ್ಕಳು ಏನು ನಿತ್ಯ ಕಣ್ಣೀರು ಹಾಕ್ತಾ ಏನು ಶಾಲೆಗೆ ಹೋಗುವಂಥ ಸ್ಥಿತಿ ಇರುವಂಥದ್ದು. ಯಾಕಂತಂದ್ರೆ ಈ ಒಂದು ಗ್ರಾಮದ ಮಕ್ಕಳಿಗೆ ಏನೋ ಒಂದು ಬಸ್ ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕಾಗಿ ನಿತ್ಯ ಒಂದು ರೀತಿಯನ್ನು ಪರದಾಟವನ್ನು ನಡೆಸುವಂಥ ಸ್ಥಿತಿಯಲ್ಲಿ ನಿರ್ಮಿಸಿರುವಂಥದ್ದು. ಈ ಒಂದು ಗ್ರಾಮದಿಂದ ಸುಮಾರು 60ಕ್ಕೂ ಹೆಚ್ಚು ಮಕ್ಕಳು ಏನು ಬೇರೆ ಗ್ರಾಮಗಳಿಗೆ ಹೋಗಿ ಒಂದು ಪಾಠವನ್ನು ಕೇಳುವಂಥ ಸ್ಥಿತಿ ಇರುವಂಥದ್ದು. ಯಾಕಂದರೆ ಈ ಒಂದು ಗ್ರಾಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇಲ್ಲದೇ ಇರೋ ಕಾರಣಕ್ಕಾಗಿ ಪಕ್ಕದ ಗ್ರಾಮಗಳಾಗಿರುವಂತಹ ಕನ್ಯಾಕೋಳೂರು ಗ್ರಾಮಕ್ಕೆ ತೆರಳಬೇಕಾಗುತ್ತೆ ಮತ್ತು ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಶಹಾಪುರಕ್ಕೆ ಹೋಗಬೇಕಾದಂಥ ಸ್ಥಿತಿ ಇರುವಂಥದ್ದು. ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳು ನಿತ್ಯ ಬಸ್ ಮೂಲಕ ಪ್ರಯಾಣಿಸಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಹೀಗಾಗಿ ಈ ವಿದ್ಯಾರ್ಥಿಗಳು ನಿತ್ಯ ಬಸ್ಗಾಗಿ ಒಂದು ರೀತಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಹೀಗಾಗಿ ಈ ಒಂದು ಬಸ್ಗಳಿಗಾಗಿ ಹೋಗುವಂಥ ಪ್ರಯಾಣಿಕರಿಗೆ ಒಂದು ಬಸ್ ತಲುಪ್ತಾ. ಇಷ್ಟೆಲ್ಲ ಮಕ್ಕಳು ಡಿಮಾಂಡ್ ಮಾಡಿದ್ರು. ಇಷ್ಟೆಲ್ಲ ಮಕ್ಕಳಿಗೆ ಒಂದು ಎಕ್ಸ್ಟ್ರಾ ಬಸ್ಸು ಇನ್ನೊಂದು ಸಲ ಬರಬೇಕಾಗಿತ್ತು ಅಷ್ಟೇ. ಇನ್ನೊಂದು ಸಲ ಬರಬೇಕಾಗಿತ್ತು. ಈಗ ನಾವು ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡಿದ್ದೀವಿ. ಬಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೂ ಕೂಡ ತೊಂದರೆ ಆದರೆ ಇನ್ನೊಂದು ಟ್ರಿಪ್ ಎಕ್ಸ್ಟ್ರಾ ಟ್ರಿಪ್ ಬೇಕಿರೋದು. ಇಲ್ಲಿಗೆ ಎಕ್ಸ್ಟ್ರಾ ಟ್ರಿಪ್ ಬೇಕಿರೋದು. ಆ ಮಕ್ಕಳು ಏನು ಪ್ರೊಟೆಸ್ಟ್ ಮಾಡ್ತಾಯಿದ್ರು ಅದೇ ಮಕ್ಕಳ ಕೈಯಿಂದ ರಿಪಬ್ಲಿಕ್ ಕನ್ನಡಕ್ಕೆ ಜೈ ಅಂತ ಹೇಳಿಸ್ತೀನಿ. ನಮಗೆ ಹೇಳಬೇಕು ಅಂತಿಲ್ಲ. ಆ ಮಕ್ಕಳು ಅಳ್ತಾ ಇದ್ರಲ್ವ, ಹೆಣ್ಣುಮಕ್ಕಳು. ಶಾಲೆಗೆ ಹೆಣ್ಣುಮಕ್ಕಳು ಹೋಗ್ತಾರೆ. ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು ಹೋಗೋಕೆ ಕಳಿಸ್ಬೇಕು ನಾವು. ಆ ಯಾದಗಿರಿ ಭಾಗದಲ್ಲಿ ಪರ್ಸೆಂಟೇಜೇ ಭಾಳ ಕಡಿಮೆ ಬರುತ್ತೆ. ಇದು ಸೂಪರ್ 3 ಬಿಗ್ ಇಂಪ್ಯಾಕ್ಟ್ ಬಸ್ ಬಂದಿದೆ. ಇದು ಆರಂಭ ಅಷ್ಟೇ. ಇನ್ನೂ ಶುರು ಮಾಡ್ತೀವಿ. ನಾಳೆಯಿಂದ ದೊಡ್ಡ ಸ್ಟೋರಿಗಳು ಬರುತ್ತೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು ಈ ಕ್ಷಣದ ವಿಶೇಷ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ, ನಮ್ಮ